ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ನೌಕರ ಮಿತ್ರರೇ ಹಾಗೂ ಅಧಿಕಾರಿ ಮಿತ್ರರೇ, ಸಾರಿಗೆ ಸಂಸ್ಥೆಯ ನೌಕರರಿಗೆ ಮತ್ತು ಅಧಿಕಾರಿಗಳಿಗೆ ದಿನಾಂಕ 1 ಜನವರಿ 2020ರಲ್ಲಿ ಆದಂಥ ಕೈಗಾರಿಕಾ ಒಪ್ಪಂದದ 38 ತಿಂಗಳ ಹಿಂಬಾಕಿ ಹಣ, ಹಾಗೆಯೇ 1/1/2024ರಿಂದ ಜಾರಿ ಆಗಬೇಕಾದಂಥ ಕೈಗಾರಿಕಾ ಒಪ್ಪಂದ ಎರಡೂ ಸಹ ಆಗದೇ ಇದ್ದುದರಿಂದ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಯು ಹಲವಾರು ಹೋರಾಟಗಳನ್ನು ಮಾಡಿದ್ರ ಫಲವಾಗಿ ಸರ್ಕಾರ ಮತ್ತು ಆಡಳಿತ ವರ್ಗ ಹಲವು ಸುತ್ತಿನ ಮಾತುಕತೆ ಮಾಡಿದರೂ ಕೂಡ ಯಾವುದೇ ತರಹದ ಫಲಪ್ರದ ಆಗದೇ ಇದ್ದ ಕಾರಣಾಂತರದಿಂದ ದಿನಾಂಕ 19 ಫೆಬ್ರವರಿ 2026ನೇ ಇಸ್ವಿಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇದನ್ನ ಈ ಒಂದು ಹೋರಾಟ ಕಾರ್ಯಕ್ರಮನ ಮುರಿಬೇಕು ಅನ್ನೋ ಉದ್ದೇಶದಿಂದ ಸಾರಿಗೆ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಸರ್ಕಾರ ಎರಡೂ ಸಹ ಕಿತ್ತೂರಿ ಮಾಡಿ ದಿನಾಂಕ 18/2/2026 ನಮ್ಮ ಬೆಂಗಳೂರು ಚಲೋ ಕಾರ್ಯಕ್ರಮದ ಪೂರ್ವಭಾವಿಯಾಗಿ 24 ತಿಂಗಳ ಅರಿಯರ್ಸನ್ನ ಕೊಡ್ತೀವಿ, ಹಾಗೆಯೇ 1/1/24ರಿಂದ ಆಗ್ಬೇಕಾದಂಥ ಕೈಗಾರಿಕಾ ಒಪ್ಪಂದನ 1/4/25 ಮಾಡ್ತೀವಿ ಅಂತ ಒಂದು ಆದೇಶ ಹೊರಡಿಸ್ತು. ಆದರೆ ಇದನ್ನ ಒಪ್ಪದ ಸಾರಿಗೆ ಸಂಸ್ಥೆ ಜಂಟಿ ಕ್ರಿಯಾ ಸಮಿತಿ ಹಾಗೂ ನೌಕರರ ವರ್ಗ ಏನು ನಿಗದಿ ಆಯಿತಂತ 19ನೇ ತಾರೀಕಿನ ಫೆಬ್ರವರಿ 2026ರ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿತು. ಆ ಒಂದು ವೇದಿಕೆಗೆ ಸರ್ಕಾರದ ಪರವಾಗಿ ಸಾರಿಗೆ ಸಂಸ್ಥೆಯ MD ಅವರಾದಂಥ ಶ್ರೀಮಾನ್ ಅಕ್ರಮ್ ಪಾಷಾರ ಸಾಹೇಬರು ಬಂದು ಏನು 18ನೇ ತಾರೀಕು ಹೊರಡಿಸಿದಂಥ ಅವರು ಪ್ರಕಟಣೆಯನ್ನು ಮಾತ್ರ ಅವರು ಹೇಳಿದ ಹೊರತು ಬೇರೆ ನಮ್ಮ ಬೇಡಿಕೆಗಳನ್ನು ಒಪ್ಪಲಿಲ್ಲ. ಹಾಗಾಗಿ ಸಭೆ ಮುಗಿದ ನಂತರ ಜಂಟಿ ಕ್ರಿಯಾ ಸಮಿತಿ ಸಭೆ ಸೇರಿ ಆ ವೇದಿಕೆಯಲ್ಲೇ ಘೋಷಣೆ ಮಾಡ್ತು. ಏನು ಅಂತ ಅಂದರೆ, ನಮ್ಮ ಮುಂದಿನ ಹೋರಾಟ ದಿನಾಂಕ 2 ಮಾರ್ಚ್ 2026ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಧರಣಿ ಕಾರ್ಯಕ್ರಮ ಹಾಗೂ ಉಪವಾಸ ಕಾರ್ಯಕ್ರಮನ ಹಮ್ಮಿಕೊಳ್ಳಲಿಕ್ಕೆ ಅಂತ ನಿಗದಿಪಡಿಸ್ತು. ಅಷ್ಟರೊಳಗಡೆ ಸರ್ಕಾರ ಮಾತುಕತೆ ಕರೆದದ್ದೇ ಆದರೆ ಅದನ್ನು ನಾವು ನಿಲ್ಲಿಸ್ಬೋದು ಅಂತ ತೀರ್ಮಾನ ತಗೊಳ್ತು. ಹಾಗಾಗಿ ಏನು ಆ ದಿನಾಂಕ 2 ಮಾರ್ಚ್ 2026ನೇ ಸೋಮವಾರ ನಿಗದಿ ಆಯಿತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮತ್ತು ಉಪವಾಸ ಕಾರ್ಯಕ್ರಮ ನಿಯೋಜನೆ ಆಗಿತ್ತು. ಆ ನಿಯೋಜನೆಗೆ ಮೊದಲನೇ ದಿನ ಹಾಸನ ವಿಭಾಗ ಮತ್ತು ಚಿಕ್ಕಮಗಳೂರು ವಿಭಾಗದ ಕಾರ್ಮಿಕರು ಹಾಗೂ ಸಿಬ್ಬಂದಿ ವರ್ಗದವರು ಬರಬೇಕು ಅಂತ ಆದೇಶ ಜಂಟಿ ಕ್ರಿಯಾ ಸಮಿತಿ ನೀಡಿತ್ತು. ಅದರ ಪೂರ್ವಭಾವಿ ಎಲ್ಲ ಸಿದ್ಧತೆ ರೆಡಿಯಾಗಿತ್ತು. ಈ ಸಂದರ್ಭದಲ್ಲಿ ಈ ದಿನ ನಮ್ಮ ಸಾರಿಗೆ ಮಂತ್ರಿಯವರು ಜಂಟಿ ಕ್ರಿಯಾ ಸಮಿತಿಯವರನ್ನ ಸಭೆ ಕರೆದು ಆ ಸಭೆಯಲ್ಲಿ ಯಾವುದು ಕಾರ್ಯಕ್ರಮ ಮಾಡಬೇಡಿ, ದಿನಾಂಕ 2ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಸಭೆ ನಿಗದಿ ಮಾಡ್ತೀನಿ, MD ಅವರಿಗೆ ಹೇಳ್ತೀನಿ, ನೀವು ಕೂತು ಎಲ್ಲ ಸಭೆಗಳನ್ನ ಪ್ರಾರಂಭ ಮಾಡಿ, ಚರ್ಚೆಗಳನ್ನ ಪ್ರಾರಂಭ ಮಾಡಿ ಒಂದು ಒಳ್ಳೆ ಅಂತಿಮ ನಿರ್ಧಾರಕ್ಕೆ ಬರೋಣ ಅಂತ ಹೇಳಿ ಸಲಹೆ ಕೊಟ್ಟಿರ್ತಾರೆ. ಆ ಕೂಡಲೇ MD ಅವರಿಗೂ ಫೋನ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ಹೇಳಿರ್ತಾರೆ. ಹಾಗಾಗಿ ಈ ದಿನ ಸಂಜೆ ಏನು ಜಂಟಿ ಕ್ರಿಯಾ ಸಮಿತಿ ನಮ್ಮ KSRTC ಸ್ಟಾಪನಕ ಫೆಡರೇಷನ್ ಆಫೀಸ್ನಲ್ಲಿ ಸಭೆ ಸೇರಿ ಏನು ಸಾರಿಗೆ ಮಂತ್ರಿಯವರು ಕೊಟ್ಟಂತ ಸಲಹೆ ಹಾಗೂ ಮುಂದಿನ ಉತ್ತಮ ಬಾಂಧವ್ಯಕ್ಕೋಸ್ಕರ ನಿಗದಿ ಆಗಿದ್ದಂಥ ದಿನಾಂಕ 2/3/2026ನೇ ಬೆಂಗಳೂರು ಧರಣಿ ಕಾರ್ಯಕ್ರಮವನ್ನು ಮುಂದೂಡಲಾಗಿರುತ್ತದೆ. ಹಾಗಾಗಿ ಕಾರ್ಮಿಕರು ಹಾಗೂ ಅಧಿಕಾರಿ ವರ್ಗದವರು ಯಾವುದೇ ಥರದ ಭಿನ್ನಾಭಿಪ್ರಾಯಕ್ಕೆ ಒಳಗಾಗದಲೆ, ಯಾವುದೇ ಆಸ್ಪದಕ್ಕೆ ಒಳಗಾಗದಲೆ ಇದನ್ನ ಈ ಒಂದು ಮುಂದೂಡಿಕೆಗೆ ಸಹಕರಿಸಬೇಕು ಅಂತ
ನಾನು ಜಂಟಿ ಸಮಿತಿಯ ಪರವಾಗಿ ಹಾಗೂ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನಿನ ಕಾರ್ಯಾಧ್ಯಕ್ಷನಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಏನು ತಾವು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ನಡೀತಕ್ಕಂಥ ಬೆಂಗಳೂರಿನ ಧರಣಿ ಕಾರ್ಯಕ್ರಮಕ್ಕೆ ಎಲ್ಲ ತಯಾರಾಗಿದ್ರಿ. ತಾವು ದಯವಿಟ್ಟು ಆ ದಿನ ಎಲ್ಲ ಕರ್ತವ್ಯಕ್ಕೆ ಹಾಜರಾಗಿ ಕರ್ತವ್ಯ ಮಾಡಿ. ಒಂದು ವೇಳೆ ಸಾರಿಗೆ ಮಂತ್ರಿಯವರು ಅವರು ಕೊಟ್ಟಿನ ಮಾತು ನಡ್ಕೊಳ್ದೇ ಇದ್ದಾಗ ಮುಂದಿನ ಏನು ತೀರ್ಮಾನ ಜಂಟಿ ಕ್ರಿಯಾ ಸಮಿತಿ ತಗೊಳುತ್ತೆ ಅದಕ್ಕೆ ನಾವೆಲ್ಲರೂ ಭದ್ರಾಗೋಣ ಅಂತ ಹೇಳ್ತಾವ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ನಮಸ್ತೆ.